ನನ್ನ ತಂಗಿ 4 ವರ್ಷ ಮಣ್ಣು ಹೊತ್ತದ್ಕೆ ಪ್ರೂಫ್ ತರಕ್ ಹೋಗಿದ್ವಿ. ಬೆಳಬೆಳಗ್ಗೆನೆ ತಿಂಡಿನೂ ಮಾಡದೆ ಕುಮಟಾದಿಂದ 6:15 ಬಸ್ ಹತ್ತಿ ನಾವು ಹೊರಟಿದ್ದೆ ಮಂಗಳೂರು ತುದಿಗೆ. ಹೋಗಿ ರೀಚ್ ಆಗೋ ಅಷ್ಟರಲ್ಲಿ 11:30 ಆಗಿತ್ತು. ಆ ಕಡೆ ಊಟ ಮಾಡ್ಬೇಕಾ ತಿಂಡಿ ಮಾಡ್ಬೇಕಾ ಅಂತ ಕನ್ಫ್ಯೂಸ್ ಆಗಿ ಊಟನೇ ಮಾಡ್ಬಿಟ್ವಿ. ನಾವು ಮಂಗಳೂರಿಂದ ಬಸ್ ಹತ್ತಿ ಹೋಗ್ತಾ ಇರೋದು ಗುಡ್ಡದ ಮೇಲಿರುವಂತಹ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಾಲೇಜ್ಗೆ. ಯಾಕಂದ್ರೆ ಇಲ್ಲೇನೆ ನನ್ನ ತಂಗಿ 4 ವರ್ಷ ಓದಿ ದಬಾಕಿತ್ತು. ಎಂಟ್ರೆನ್ಸ್ ಅಲ್ಲಿ ದೇವಸ್ಥಾನ ಅದೇ. ಕಾಲೇಜ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದಂತಹ ಶ್ರೀನಿವಾಸನ್ಗೆ ಕೈ ಮುಗಿದು ಎಲ್ಲ ಮಕ್ಕಳಿಗೂ ಬೇಗ ಜಾಬ್ ಸಿಗ್ಲಿ ಅಂತ ಕೇಳ್ಕೊತಾ ನಾವು ಬಂದ್ ಕೆಲಸನ ಮೊದಲು ಮಾಡಿದ್ವಿ. ಮಾರ್ಕ್ಸ್ ಕಾರ್ಡ್ ತಗೊಂಡಾದ್ಮೇಲೆ ಸ್ವಲ್ಪ ಟೈಮ್ ಇತ್ತು. ನಾನ್ ಬಂದಿದ್ದು ತಂಗಿನ ಸೇರಿಸಬೇಕಾದ್ರೆ ಆಗಂತೂ ಕ್ಯಾಂಪಸ್ ಒಳಗಡೆ ಎಲ್ಲ ಹೋಗಿ ನೋಡಿಲ್ಲ, ಈಗ ನೋಡೋಣ ಅಂತ ಹೋದೆ. ಕ್ಯಾಂಪಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಆದ್ರೆ ನನ್ನ ಮನಸ್ಸಿಗೆ ಕಾಡಿದ ಕ್ವಶನ್ ಏನಂದ್ರೆ, ಇವರು ಕಾಲೇಜ್ ಕಟ್ಟಬೇಕು ಅಂತಾನೆ ಕಾಲೇಜ್ ಕಟ್ಟಿದ್ರ ಅಥವಾ ಹಾಸ್ಪಿಟಲ್ ಬಿಸ್ನೆಸ್ ಪ್ಲಾನ್ ಇದ್ದವರು ಸಡನ್ ಆಗಿ ಪ್ಲಾನ್ ಚೇಂಜ್ ಮಾಡಿ ಕಾಲೇಜ್ ಗಿಲೇಜ್ ಕಟ್ಟಿದ್ರ ಅಂತ. ಯಾಕಂದ್ರೆ ಒಳಗಡೆ ನೋಡಿದಾಗ ನಂಗೆ ಹಾಸ್ಪಿಟಲ್ ಅಲ್ಲೇ ಇದ್ದೀನಿ ಅನ್ನೋ ತರ ಫೀಲ್ ಬಂದ್ಬಿಡ್ತಪ್ಪ. ಅಲ್ಲಿಂದ ಡೈರೆಕ್ಟ್ ಪ್ಲೇಸ್ಮೆಂಟ್ ಸೆಲ್ಲಿಗೆ ಹೋಗಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರುವಂತ ತಂಗಿ ಫೋಟೋಗೆ ಝೂಮ್ ಹಾಕೊಂಡು ಅಲ್ಲಿಂದ ಕ್ಯಾಂಟೀನಿಗೆ ಹೋದ್ವಿ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಅದಕ್ಕೆ ಜ್ಯೂಸ್ ಕುಡ್ಕೊಂಡು ಲೇಡೀಸ್ ಹಾಸ್ಟೆಲ್ ಕಡೆಗೆ ಹೋದ್ವಿ. ಯಾಕಂದರೆ ನನ್ನ ತಂಗಿ ಫಸ್ಟ್ ಇಯರ್ ಇದ್ದಿದ್ದು ಹಾಸ್ಟೆಲಲ್ಲೇ. ಆಮೇಲೆ ಊಟ ಅಂತೂ ಹೇಗಿತ್ತು ಅಂದರೆ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ಮತ್ತೆ 3 ಇಯರ್ ಪಿ ಜಿಲಿದ್ಲು. ಅಲ್ಲಿಂದ ಡೈರೆಕ್ಟ್ ಮಂಗಳೂರಿಗೆ ಬಂದ್ವಿ. ಬೇಗ ಊಟ ಮಾಡೋದ್ರಿಂದ ತುಂಬ ಬೇಗ ಹಸಿವೆ ಆಯಿತು. ಒಂದು ಫಾಲೂದ ತಿನ್ಕೊಂಡು ಆಮೇಲೆ ಶೇವ್ ಪುರಿನೂ ತಿನ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಮಂಗಳೂರಿಂದ ಕುಮಟಾಗಾಗ್ಲಿ ನಮ್ಮ ಕಡೆ ಬರ್ಲಿಕ್ಕಂತೂ ದೊಡ್ಡ ಹೋರಾಟನೇ ಮಾಡಬೇಕು. ಅದ್ರದ್ದೊಂದು ದೊಡ್ಡ ಕತೆ ಅದೇ, ಇನ್ನೊಂದು ದಿನ ಹೇಳ್ತೀನಿ ನಿಮಗೆ. ನೋಡ್ರಪ್ಪ, ಯಾರಿಗೋ ಏನೋ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಈ ತರ ಮಾಡಿಟ್ಟಿದ್ದಾರೆ. ಆದ್ರೂ ಒಂಥರ ಫನ್ನಿ ಇತ್ತು. ನಾನು ಫಸ್ಟ್ ದನಗಳಿಲ್ಲದೆ ಅಂತ ಹುಡುಕ್ತಾ ಇದ್ದೆ. ಆಲ್ಮೋಸ್ಟ್ ಸೀಟ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಲಾಸ್ಟ್ ರೋ ಅಷ್ಟೇ ಖಾಲಿ ಇತ್ತು. ನಾವೇನು ಅನ್ಕೊಂಡ್ವಿ, ಮಂಗಳೂರು ಟು ಕುಮಟಾ ರೋಡ್ ಚೆನ್ನಾಗಿದೆ, ಲಾಸ್ಟ್ ಅಲ್ಲಿ ಕೂತ್ರೆ ಏನು ಜಂಪ್ ಆಗೋಲ್ಲ ಅಂತ. ಆದ್ರೆ ಅನ್ಕೊಳ್ಳೋದೇ ಒಂದು ಆಗೋದೇ ಒಂದು. ಬರೋ ತನಕ ಪೇಷಂಟೇ ಆಗ್ಬಿಟ್ವಿ. ಕೈ ಕಾಲು ಸೊಂಟ ಎಲ್ಲ ನೋವು ಬಂದ್ಬಿಟ್ಟಿತ್ತು. ಇದರಿಂದ ಅರ್ಥ ಆಗಿದ್ ನಂಗೆ ಎಲ್ಲ ಕಡೆಗೂ ಲಾಜಿಕಲ್ ಥಿಂಕ್ ವರ್ಕ್ ಆಗಲ್ಲ, ಕೆಲವೊಮ್ಮೆ ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗುತ್ತೆ ಅಂತ. ಈಗ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋದಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ.